ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ಫಸ್ಟ್ ರೌಂಡ್ ಆಪ್ಷನ್ ಕೂಡ ಶುರು ಆಗಿದೆ ಅಂಡ್ ಈ ಮಿಸ್ಟೇಕ್ ನೀವು ಕೂಡ ಮಾಡಬೇಡಿ. ಹೊಸ ರೂಲ್ಸ್ ಕೂಡ ಮಾಡಿದ್ದಾರೆ ಈ ಬಾರಿ. ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಈ ಹಿಂದೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೆ ಏನಂದ್ರೆ ಈ ಹಿಂದೆ ನೀವು ಡೈರೆಕ್ಟ್ ಆಗಿ ಫಸ್ಟ್ ರೌಂಡ್ ಆಪ್ಷನ್ ಡೈರೆಕ್ಟ್ ಆಗಿ ಮಾಡಬಹುದಿತ್ತು. ಬಟ್ ಈಗ ಕಳೆದ ವಾರ ನಿಮಗೆ ನಾನು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಬಂದೆ. ಈ ರೀತಿ ಸ್ಕ್ಯಾಮ್ ಮಾಡಿದ್ದಾರೆ, ಸಿಟಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅಂತ ಹೇಳಿ ಇಡಿ ಕೂಡ ರೈಡ್ ಮಾಡಿತ್ತು. ಅದರ ಅನ್ವಯ ಈಗ ಏನ್ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು ಮೋಸ ಮಾಡ್ತಾರೆ ಅಂತ ಹೇಳಿ ಈಗ ಆಪ್ಷನ್ ಟ್ರೀ ಮಾಡೋ ಮುಂಚೆ ನೀವು 750 ರುಪೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇದು ಯಾಕಂದ್ರೆ ನೀವು ಆಪ್ಷನ್ ಫೀಸ್ ಅಂತ ಹೇಳಿ ನಿಮಗೆ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಕಾಲೇಜ್ಗಳನ್ನ ಚೂಸ್ ಮಾಡ್ಕೊಂಡು ಅಡ್ಮಿಷನ್ ಆಗದೆ ಇರೋದು, ಅಡ್ಮಿಷನ್ ಇದು ಫೈನಲ್ ಸೀಟ್ ಅಲಾಟ್ಮೆಂಟ್ ಆದ್ರೂ ಕೂಡ ಸುಮ್ಮನೆ ಬಿಡೋದು, ಸುಮ್ಮನೆ ಆಪ್ಷನ್ ಟ್ರೈ ಮಾಡಿ ಕೂತ್ಕೊಳ್ಳೋದು, ಬರೀ ಓಲ್ಡ್ ಮಾಡ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡದೇ ಸೀಟ್ಗಳನ್ನ ಓಲ್ಡ್ ಮಾಡೋದು ಮಾಡ್ತಾ ಇದ್ರು. ಆ ಕಾರಣದಿಂದ ಏನ್ ಮಾಡಿದ್ದಾರೆ ಅಂದ್ರೆ ಈಗ 750 ರುಪೀಸ್ ಕಡ್ಡಾಯವಾಗಿ ಪೇ ಮಾಡಬೇಕಾಗುತ್ತೆ. ಅದು ಅಲರ್ಟ್ ಆಗಿರಿ, ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡಬೇಕಾಗಿರುತ್ತೆ. ಯಾಕೆ ಅಂತ ಕೇಳಿದ್ರೆ ಯಾಕೆ ಅಂತ ಹೇಳಿ ಅದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಕಳೆದ ಬಾರಿ ಏನಾಗಿತ್ತು ಅಂದ್ರೆ ಈ ರೀತಿ ಸ್ಕ್ಯಾಮ್ ಮಾಡಿದಾಗ ವಿದ್ಯಾರ್ಥಿಗಳು ಯಾರು ಮೋಸ ಮಾಡಿರೋರು ಯಾರು, ಯಾವ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಅನ್ನೋದು ಕಂಡಿಡಿಯಕ್ ಆಗ್ಲಿಲ್ಲ. ನಾಟ್ ಏಬಲ್ ಟು ಫೈಂಡ್ ಅವ್ರನ್ನ ಯಾವುದೇ ಕಾರಣ ಕಂಡಿಡಿಯಕ್ ಆಗ್ಲಿಲ್ಲ. ಈ ಬಾರಿ ಏನ್ ಮಾಡ್ತಾರೆ ಅಂದ್ರೆ ಯಾರು ಈ ರೀತಿ ಮಾಡ್ತಾರೆ, ಈ ರೀತಿ ಸ್ಕ್ಯಾಮ್ ಗೇಮ್ ಆದ್ರೆ ಆಪ್ಷನ್ ಎಂಟ್ರಿ ಮಾಡಿ ಕೂಡ ಅಡ್ಮಿಷನ್ ಆಗಿರೋ ಆ ರೀತಿ ಆದ್ರೆ ಒಂದು ನೀವು ಪೇಮೆಂಟ್ ಮಾಡಿದ್ರೆ ನಿಮ್ದು IP ಅಡ್ರೆಸ್ ಗೊತ್ತಾಗುತ್ತೆ, ನಿಮ್ದು ಲೊಕೇಶನ್ ಗೊತ್ತಾಗುತ್ತೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಗೊತ್ತಾಗುತ್ತೆ. ಅದರಿಂದ ಅವರು ನಿಮ್ಮನ್ನ ಟ್ರ್ಯಾಕ್ ಮಾಡಬಹುದು. ಅಂಡ್ ನಿಮ್ದು ಸಿಟಿ ಡಾಟಾ ಇರುತ್ತೆ, ನಿಮ್ದು ಫೇಸ್ ಅದು ಕೂಡ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ದು ಎಲ್ಲ ನಿಮ್ದು ಫುಲ್ ಮಾಹಿತಿಗಳನ್ನ ನಿಮ್ದು ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳಿ ಆಲ್ರೆಡಿ ಹೇಳಿದೆ. ಅದನ್ನು ಹೇಳೈತೆ. ಬಟ್ ಕಳೆದ ಬಾರಿ ಕೂಡ ಆರಾಮಾಗಿ ಟ್ರ್ಯಾಕ್ ಮಾಡಬಹುದಿತ್ತೇನೋ ಗೊತ್ತಿಲ್ಲ. ಬಟ್ ಆ ರೀತಿ ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರೆ, ಲಕ್ಷಾಂತರ ವಿದ್ಯಾರ್ಥಿಗಳು ಇರ್ತಾರೆ. ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಆಯ್ಕೆ ಮಾಡೋದು ಕಷ್ಟ ಅಂದ್ರೆ ಇಷ್ಟಪಡ್ತೀನಿ. ಆಯ್ತಾ, ಇದು ಓಕೆ. ಈ ರೀತಿ ರೂಲ್ಸ್ ತಂದಿದ್ದಾರೆ. ಅಂಡ್ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಆಗಿದೆ. ವಿದ್ಯಾರ್ಥಿಗಳ ಈ ತಪ್ಪನ್ನು ಕೂಡ ಮಾಡಬೇಡಿ. ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಕೇವಲ ಕಾಲೇಜು ಹೆಸರಿಗೆ ಮಾತ್ರ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಅದೊಂದು ದೊಡ್ಡ ಕಾಲೇಜ್ ಇದೆಯಪ್ಪ ಅಂತ ಹೇಳಿದ್ರೆ ಆ ಕಾಲೇಜ್ ನೋಡ್ಕೊಬಿಟ್ಟು ಬರೀ ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾರೆ. ನಿಮಗೆ ಅಲ್ಲಿ ಓದಕ್ಕೆ ಆಸಕ್ತಿ ಇದ್ರೆ ನೋಡಿ ನೀವು ಮಾಡಿ. ನಿಮಗೆ ಪ್ರಾಮಾಣಿಕವಾಗಿ ನಿಮ್ಗೆ ಯಾವ ಕೋರ್ಸಸ್ ಬೇಕು, ಯಾವ ಕಾಲೇಜ್ ಬೇಕು ನೋಡ್ಕೊಂಡು ಆಯ್ಕೆ ಮಾಡಿ. ಸುಮ್ಮನೆ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ನಾನು ಹೇಳ್ತೀನಿ ಟಾಪ್ ಕಾಲೇಜ್ ಐತೆ, ಬೆಸ್ಟ್ ಕಾಲೇಜ್ ಐತೆ ಅಂತ ಹೇಳಿದ್ರೆ ಮಾಡ್ಬೇಡಿ. ಸ್ವಲ್ಪ ಸ್ಟಡಿ ಮಾಡಿ ತಿಳಿದುಕೊಳ್ಳಿ. ನಂತರ ನಿಮಗೆ ಪ್ರಾಮಾಣಿಕವಾಗಿ ನಿಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡಿ. ಇನ್ನು ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಡಿಗ್ರಿ ಇಷ್ಟ ಇಲ್ಲ ಇದ್ರೂ ಕೂಡ, ಕಾಲೇಜ್ ಇಷ್ಟ ಇಲ್ಲದ್ರು ಕೂಡ ಆಯ್ಕೆ ಮಾಡ್ತಾರೆ. ಕಾಲೇಜ್ ಫೆಸಿಲಿಟಿ ಹೇಗಿದೆ, ಚೆನ್ನಾಗಿದೆ ಏನು ಇಲ್ವಾ, ಲೊಕೇಶನ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿರುತ್ತೆ, ಎಲ್ಲಾ ಡಾಟಾ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ. ರಿವ್ಯೂಸ್ ಚೆಕ್ ಮಾಡಿ, ಗೂಗಲ್ ರಿವ್ಯೂಸ್ ಚೆಕ್ ಮಾಡಿ, ಬೇರೆ ಬೇರೆ ಬರ್ತವೆ ಅದನ್ನ ಚೆಕ್ ಮಾಡಿ. ಪ್ಲಸ್ ಯೂಟ್ಯೂಬ್ ಅಲ್ಲಿ ನೋಡಿ ಕಾಲೇಜ್ ರಿವ್ಯೂ, ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಇದ್ರೆ ಕೇಳಿ ಎಲ್ಲ ಚೆಕ್ ಮಾಡಿ ನಿಮಗೆ ಕಾಲೇಜಸ್ನ ಚೂಸ್ ಮಾಡಿ ಅಂತ ಇಷ್ಟಪಡ್ತೀನಿ. ಇನ್ನ ಬ್ಯಾಕಪ್ ಆಪ್ಷನ್ ಹಾಕದೇ ಇದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ, ನೀವು ಬ್ಯಾಕಪ್ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾ ಇದ್ದೀರಾ, ನಿಮಗೆ ಟಾಪ್ ಆಯ್ಕೆ ಇರುತ್ತೋ, ಸೆಕೆಂಡರಿ ಆಯ್ಕೆ ಇರುತ್ತೋ, ನಿಮ್ಮ ರ್ಯಾಂಕಿಂಗ್ ಅನ್ನೋ ಆಯ್ಕೆ ಇರುತ್ತೋ ಗೊತ್ತಿಲ್ಲ. ಬಟ್ ಆಲ್ಟರ್ನೇಟಿವ್ ಆಗಿ ನಿಮ್ಮ ರ್ಯಾಂಕಿಂಗ್ ಒಂದು ಬ್ಯಾಕಪ್ ಆಪ್ಷನ್ ಇಟ್ಕೊಂಡಿರಿ. ಬಿಕಾಸ್ ಯಾವುದು ಕೂಡ ಸೀಟ್ ಸಿಗಲಿಲ್ಲ ಅಂದ್ರೆ ಈಗ ಇರೋ ಬ್ಯಾಕಪ್ ಆದ್ರೂ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೋದು. ನನಗೆ ಟಾಪ್ ಕಾಲೇಜಸ್ ಬೇಕು, ನನ್ನ ರ್ಯಾಂಕಿಂಗ್ ಇದೇ ಬೇಕು ಅಂತ ಫಿಕ್ಸ್ ಆಗಿರ್ತೀರಾ. ಬಟ್ ಅಟ್ ದ ಎಂಡ್ ಸ್ಟೇಜ್ ನಿಮಗೆ ಬ್ಯಾಕಪ್ ಕಾಲೇಜ್ ಆಗಿ ಇಟ್ಕೊಳ್ಳಿ. ಇಷ್ಟೆಲ್ಲ ಯಾವುದು ಕೂಡ ಆಗಿಲ್ಲ ಅಂದ್ರೆ ಈ ಕಾಲೇಜ್ ಸಿಕ್ಕಿದ್ರೆ ಓಕೆ ಅಂತ ಇರುತ್ತಲ್ಲ ಆ ಕಾಲೇಜ್ಗಳನ್ನ ನೀವು ಆಡ್ ಮಾಡಿ. ಇದು ಅಗತ್ಯತೆ ಆಗಿರುತ್ತಂತೆ. ಇನ್ನ ಈ ವಿದ್ಯಾರ್ಥಿಗಳು ದೊಡ್ಡವರು ಬುದ್ಧಿವಂತರು ಕೂಡ ಇರ್ತಾರೆ. ನಂತರದವ್ರು ಏನ್ ಮಾಡ್ತಾರೆ ಅಂದ್ರೆ ನಂಗೆ ಸಿಕ್ಬಿಡುತ್ತೆ ಅಪ್ಪ, ತರಗತಿಲ್ಲ, ಬರೀ ಒಂದು 10 ಹಾಕ್ತೀನಿ, 15 ಹಾಕ್ತೀನಿ ಸಾಕು, ಒಂದು 20 ಹಾಕ್ತೀನಿ ಸಾಕು, ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಜ್ಞಾಪನ ಹಿಡ್ಕೊಳ್ಳಿ, ಹೆಚ್ಚು ಆಯ್ಕೆಗಳು ಮಾಡಿದ್ರೆ, ಹೆಚ್ಚು ಕಾಲೇಜಸ್ನ ಆಡ್ ಮಾಡಿದ್ರೆ ಮಾತ್ರ ನಿಮಗೆ ಚಾನ್ಸಸ್ ಹೆಚ್ಚಿದೆ. ಬಿಕಾಸ್ ಕಡಿಮೆ ಮಾಡಿದ್ರೆ ನಿಮ್ಗೆ ಎಲ್ಲಾ ಕೂಡ ಚೆಕ್ ಮಾಡಿ ವೆರಿಫೈ ಮಾಡ್ಕೊಂಡು ಬರುತ್ತೆ. ಅದ್ ಹೇಗೆ ಅಂದ್ರೆ ನಿಮ್ದು ಪ್ರಿಯಾರಿಟಿ ಮೇಲೆ ಅದು ನಿಮಗೆ ವೆರಿಫೈ ಮಾಡ್ಕೊಂಡು ಬರ್ತಾರೆ. ಆ ನಿಟ್ಟಿನಲ್ಲಿ ಹೆಚ್ಚು ಕಾಲೇಜುಗಳನ್ನ ಮಾಡಿದ್ರೆ, ನಿಮಗೆ ಹೆಚ್ಚು ಆಯ್ಕೆಗಳನ್ನು ಕೊಟ್ರೆ ನಿಮಗೆ ಸೀಟ್ಗಳು ಕೂಡ ಅಲಾಟ್ಮೆಂಟ್ ಆಗೋ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನೀವು ಸೆಕೆಂಡ್ ರೌಂಡ್ಗೆ ಹೋದಾಗ ಕೂಡ ಅಲ್ಲಿ ನೀವು ಹೊಸದಾಗಿ ಕಾಲೇಜಸ್ನ ಆಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಈ ಹಿಂದೆ. ಆ ನಿಟ್ಟಿನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಹೆಚ್ಚು ಕಾಲೇಜುಗಳನ್ನ ಆಯ್ಕೆ ಮಾಡೋದು. ನನ್ನ ಸಜೆಷನ್ ಬಂದ್ಬಿಟ್ಟು ಕನಿಷ್ಠ 25ರಿಂದ 50 ಆಯ್ಕೆಗಳನ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವರು ಇನ್ನೂ ತೀರಾ ಕಳಪೆ ಕಾಲೇಜುಗಳನ್ನ ಆಯ್ಕೆ ಮಾಡ್ತಾರೆ. ಕಡಿಮೆ ರ್ಯಾಂಕ್ ನಲ್ಲಿ ಇರೋ ಕಾಲೇಜುಗಳನ್ನ ಆಯ್ಕೆ ಮಾಡ್ತಾರೆ. ಈ ರೀತಿ ಮಾಡಕ್ ಹೋಗ್ಬೇಡಿ. ಮಾಡಿದ್ರು ಕೂಡ ಲಾಸ್ಟ್ ಹಾಕ್ಬೇಡಿ, ಲಾಸ್ಟ್ ಪ್ರಿಯಾರಿಟಿ ಹಾಕ್ಬೇಡಿ. ಮೇಲಿರೋದೆಲ್ಲ ಚೆಕ್ ಮಾಡ್ಕೊಬರ್ತಾರೆ. ಬೇರೆದು ಯಾವ್ದು ಸಿಗ್ಲಿಲ್ಲ ಅಂದ್ರೆ ಕೊನೆ ಆಪ್ಷನ್ ನನಗೆ ಯಾವ್ದು ಬೇರೆದೇನು ಆಗ್ಲಿಲ್ಲ ಅಂದ್ರೆ ಮಾತ್ರ ಆ ರೀತಿ ಕಳಪೆ ಕಾಲೇಜುಗಳನ್ನ ಆಯ್ಕೆ ಮಾಡೋಕ್ಕಾಗತ್ತೆ. ಕಡಿಮೆ ರ್ಯಾಂಕ್ ಕಾಲೇಜುಗಳನ್ನ ಕೊನೆಗೆ ಹಾಕಿ, ಮೊದಲು ನಿಮಗೆ ಉತ್ತಮ ಇರೋದು ಹಾಕಿ. ನೀವು ನಿಮ್ದು ರ್ಯಾಂಕಿಂಗ್ ಬೇಕಾದ್ರೆ 1 ಲಕ್ಷ ಇದ್ರೂ ಪರವಾಗಿಲ್ಲ, ನೀವು ಫಸ್ಟ್ ಆರ್ವಿ ಕಾಲೇಜ್ ಆದ್ರೂ ಕೂಡ ಹಾಕ್ಬೋದು. ಡೋಂಟ್ ವೆರಿ, ನೋ ಪ್ರಾಬ್ಲಮ್. ಬಟ್ ನಿಮ್ದು ರ್ಯಾಂಕಿಂಗ್ 1 ಲಕ್ಷ ಇದೆ, ನೀವು ಯಾವುದೋ 1 ಲಕ್ಷ ರ್ಯಾಂಕಿಂಗ್ ಇರೋ ಕಾಲೇಜ್ ಫಸ್ಟ್ ಪ್ರಿಯಾರಿಟಿ ಹಾಕಿದ್ರೆ ಅದೇ ನಿಮಗೆ ಈಸಿಯಾಗಿ ಅಲಾಟ್ಮೆಂಟ್ ಆಗುತ್ತೆ. ಈ ರೀತಿ ಸಿಸ್ಟಮ್ ವರ್ಕ್ ಆಗುತ್ತೆ. ನಿಮ್ಮ ಪ್ರಿಯಾರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯೋಚನೆ ಮಾಡಿ. ಯಾವ್ದಾದ್ರು ಕಡಿಮೆ ರ್ಯಾಂಕ್ ಇರೋದನ್ನ ನೀವು ಲಾಸ್ಟ್ಗೆ ಆಡ್ ಮಾಡಿ. ಮೊದಲು ನಿಮಗೆ ಉತ್ತಮ ಆಯ್ಕೆ ಕೂಡ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ಎಲ್ಲ ಎಂಟ್ರಿ ಮಾಡಿ ನೀವು ಫೈನಲ್ ಸಬ್ಮಿಟ್ ಮಾಡೋದನ್ನ ಮರಿಬೇಡಿ. ಅಂತ ನಿಮ್ಮ ಆಪ್ಷನ್ ಎಂಟ್ರಿನ ಪ್ರಿಂಟ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಟೈಮ್ ಇದೆ, ಚೆಕ್ ಮಾಡಿ, ವೆರಿಫೈ ಮಾಡಿ. ಈಗ ನಿಮಗೆ ಗೊತ್ತಿರೋ ಹಾಗೆ ಸರ್ವರ್ ಇಶ್ಯೂ ಆಗ್ತೈತೆ. ಆಲ್ರೆಡಿ ಕೆ ಹೇಳವ್ರೆ ಸರ್ವರ್ ಇಶ್ಯೂ, ಪದೇ ಪದೇ ಸರ್ವರ್ ಇಶ್ಯೂ ಆಗ್ತೈತೆ. ಆ ನಿಟ್ಟಿನಲ್ಲಿ ನೋಡ್ಕೊಂಡು ಸೇವ್ ಮಾಡಿ ಇಟ್ಕೊಂಡಿರಿ. ಅವರೇ ಕೆ ಅವರೇ ಹೇಳ್ಬಿಟ್ರು ನನಗೆ ವಿಡಿಯೋ ಮಾಡಿ, ಅಂದ್ರೆ ಇದನ್ನ ಮಾಡಿದ್ದಾರೆ. ಏನಂದ್ರೆ ದಯವಿಟ್ಟು ಸರ್ವರ್ ಇಶ್ಯೂ ಆಗಿರೋ ಕಾರಣ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ಎಷ್ಟು ಬರ್ಕೊಂಡು ನೋಟ್ ಮಾಡ್ಕೊಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿ. ಬಿಕಾಸ್ ಸರ್ವರ್ ಇಶ್ಯೂ ಆಗಿ ಏನಾದರೂ ಇದಾದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಇಷ್ಟಪಡ್ತೀನಿ. ಅಲ್ಲಿ ನೀಟಾಗಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಸರ್ವರ್ ಇಶ್ಯೂ ಆಗ್ತಾ ಇರುತ್ತೆ. ಅವ್ರು ನಿಮಗೆ ಇನ್ನೂ ಕಷ್ಟ ಇದ್ರೆ ಬರ್ಕೊಳ್ಳಿ. ಫೈನಲ್ ಸಬ್ಮಿಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಒಂದ್ಸಲ ಫೈನಲ್ ಸಬ್ಮಿಟ್ ಮಾಡಿದ್ರೆ ಆಗೋದಿಲ್ಲ. ಚೆಕ್ ಮಾಡಿ, ವೆರಿಫೈ ಮಾಡಿ, ಪೇರೆಂಟ್ಸ್ ಜೊತೆ ಎಲ್ಲ ಮಾತುಕತೆ ಮಾಡಿ, ಯಾವ ಕಾಲೇಜ್ನ ಚೂಸ್ ಮಾಡಿದ್ರೆ ಚೆಕ್ ಮಾಡಿ, ನಿಮ್ಮ ಪ್ರಿಯಾರಿಟಿ ಹೇಗಿದೆ, ನಮ್ಮ ಬ್ಯಾಕಪ್ ಆಪ್ಷನ್ ಇದೆಯೋ ಇಲ್ವೋ ಎಲ್ಲ ಗೊತ್ತಾಗಿ ನೋಡಿ ಚೆಕ್ ಮಾಡಿ. ನಿಮಗೆ ಮಾರ್ಕ್ ರೌಂಡಲ್ಲಿ ಎಲ್ಲ ಐಡಿಯಾ ಬರುತ್ತೆ. ಬಂದಿರುತ್ತೆ ಅನ್ಕೋತೀನಿ. ಇದನ್ನ ಮಾಡ್ಕೊಂಡು ಸೇಫ್ ಆಗಿ ಇಟ್ಕೊಳ್ಳಿ. ಸರಿಯಾದ ವಿಧಾನ ನಿಮ್ಮ ರ್ಯಾಂಕು, ನಿಮ್ಮ ಆಸಕ್ತಿ ಕೋರ್ಸು, ನಿಮ್ಮ ಭವಿಷ್ಯದಲ್ಲಿ ಏನಾಗಬೇಕು, ಇಂಜಿನಿಯರಿಂಗ್ ಆಗಬೇಕಾ, ನಾನು ಬೇರೆ ಓದ್ತೀನ, ಎಲ್ಲರೂ ಥರ ಇಂಜಿನಿಯರ್ ಆಗಬೇಕಾ, IT ಗೆ ಹೋಗ್ಬೇಕಾ, ಏನು ಮಾಡಬೇಕು, ಪ್ಲಾನ್ ಏನು ಅನ್ನೋದನ್ನ ಯೋಚನೆ ಮಾಡಿ. ಅಧಿಕೃತ ವೆಬ್ಸೈಟ್ನ ನೋಡಿ. ಆಲ್ರೆಡಿ ಕೆ ಅವರು ಮಾರ್ಗಸೂಚಿ ಕೂಡ ಎಲ್ಲ ಬಿಟ್ಟಿದ್ದಾರೆ. ಗೈಡ್ಲೈನ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡಿ. ನೀವು ಒಮ್ಮೆ ಲಾಕ್ ಮಾಡಿ ನೀವು ಆಯ್ಕೆಗಳನ್ನು ಸಬ್ಮಿಟ್ ಮಾಡಿದ್ರೆ, ಫೈನಲ್ ಸಬ್ಮಿಟ್ ಮಾಡಿದ್ರೆ ನೀವು ಮತ್ತೊಮ್ಮೆ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಚೇಂಜಸ್ ಬದಲಾವಣೆ ಕೂಡ ಮಾಡೋಕ್ಕಾಗೋದಿಲ್ಲ. ಅದು ಕೂಡ ಗ್ಯಾಪ್ನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.